Hello, dear students. In income tax subject, in this class, we are going to discuss about incidence of tax and residential status. First, we are going to discuss about needs to determine residential status. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿಟರ್ಮೈನ್ ಮಾಡುವಂಥ ಅವಶ್ಯಕತೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್ ಈಸ್ ಡಿಟರ್ಮೈನ್ಡ್ ಡಿಫ್ರೆಂಟ್ಲಿ. ಸೊ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿರುವಂಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನ್ ಈಸ್ ಡಿಟರ್ಮೈನ್ಡ್ ಡಿಫ್ರೆಂಟ್ಲಿ. ಯಾಕಂದರೆ ಪ್ರತಿಯೊಂದು ಟೈಪ್ ಆಫ್ ಪರ್ಸನ್ಸ್ಗೆ ಅಪ್ಲಿಕೇಬಲ್ ಆಗ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಟೇಟಸ್ ಡಿಟರ್ಮೈನಿಂಗ್ ಮಾಡ್ತಕ್ಕಂಥ ರೂಲ್ಸು ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು ದ ಟ್ಯಾಕ್ಸ್ ಲಯಬಿಲಿಟಿಯನ್ನು ಡಿಟರ್ಮೈನ್ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಎಕ್ಸಿಮ್ಷನ್ಗಳಾಗಿರ್ಬೋದು ಅಥವಾ ಟ್ಯಾಕ್ಸ್ ರೇಟ್ಸ್ಗಳಾಗಿರ್ಬೋದು, ಸೊ ಇವಾಗ ಕೆಲವೊಂದು ಡಿಡಕ್ಷನ್ಸ್ಗಳಾಗಿರ್ಬೋದು, ಸೊ ಈ ಥರ ಬೇರೆ ಬೇರೆ ಬರೋದರಿಂದ ಸೊ ಹೀಗಾಗಿ ನಾವೇನು ಮಾಡಬೇಕಾಗುತ್ತೆ, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸನ್ನ ಡಿಟರ್ಮೈನ್ ಡಿಫ್ರೆಂಟ್ಲಿ ಅಂದರೆ ಎಲ್ಲ ಯುನೀಕ್ ಆಗಿ ನಾವು ಮಾಡಬೇಕಾಗುತ್ತೆ. ಎಲ್ಲ ಒಂದೇ ಥರನಾಗಿ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಡಿಟರ್ಮೈನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಸೆಕೆಂಡ್ ನೀಡ್ ಏನಿದೆ ಅಂದರೆ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಅಸೆಸಿ ಈಸ್ ಟು ಬಿ ಡಿಟರ್ಮೈನ್ಡ್ ಈಚ್ ಇಯರ್ ವಿತ್ ರೆಫರೆನ್ಸ್ ಟು ದ ಪ್ರಿವಿಯಸ್ ಇಯರ್. ಇದು ಕೂಡ ನಾನು ಹೇಳಿದ್ದೀನಿ. ಸೊ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಅಸೆಸ್ ಮಾಡಬೇಕಾಗಿತ್ತಂದರೆ ಈಚ್ ಇಯರ್ ವಿತ್ ರೆಫರೆನ್ಸ್ ಟು ಪ್ರಿವಿಯಸ್ ಇಯರ್ ಮಾಡಬೇಕಾಗುತ್ತೆ. ಯಾಕಂದರೆ ಅಸೆಸ್ ಇದು ಟ್ಯಾಕ್ಸ್ ಲಯಬಿಲಿಟಿಯನ್ನು ನಾವು ಪ್ರಿವಿಯಸ್ ಇಯರ್ ಅಸೆಸ್ ಮಾಡೋದ್ರಿಂದ ಆ ಪ್ರಿವಿಯಸ್ ಇಯರಲ್ಲಿ ಆ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಆ ಕಂಪನಿ ಫರ್ಮ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿತ್ತು ಅನ್ನೋದ್ರ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿ ಡಿಸೈಡ್ ಮಾಡೋದ್ರಿಂದ ಸೊ ಪ್ರಿವಿಯಸ್ ಇಯರ್ದೇ ಬೇಸಾಗಿ ಇಟ್ಟುಕೊಂಡು ಅಂದರೆ ಪ್ರಿವಿಯಸ್ ಇಯರ್ಗೆ ಸಂಬಂಧಪಟ್ಟಂಗೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಅದು ಪ್ರತಿ ವರ್ಷ. ಓಕೆ, ನೆಕ್ಸ್ಟ್ ನೋಡಿ, ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಅಸೆಸಿ ಮೇ ಚೇಂಜ್ ಫ್ರಮ್ ಇಯರ್ ಟು ಇಯರ್. ಸೊ ನಾನು ಹೇಳಿರುವಾಗೆ ಒಬ್ಬ ಅಸೆಸಿದು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ ಅಂದರೆ ವರ್ಷದಿಂದ ವರ್ಷಕ್ಕೆ ಅದು ಮೇ ಗೆಟ್ ಚೇಂಜ್, ಅಂದರೆ ಅದು ಫಿಕ್ಸ್ಡ್ ಆದಂಥ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಹೊಂದಿರೋದಿಲ್ಲ. ಸೊ ಅವನು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತಾ ಇರ್ಬೋದು, ಅಥವಾ ಅದು ಕಂಟ್ರೋಲ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಕಂಪನೀಸ್ ಅಫಿಯರ್ಸ್ ಆಗಿರ್ಬೋದು. ಸೊ ಇದು ಇಯರ್ ಬೈ ಇಯರ್ ಚೇಂಜ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಅಸೋಸಿಯೇಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕೂಡ ಏನಾಗುತ್ತೆ ಅಂದರೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅದ್ರ ಪ್ರತಿ ವರ್ಷ ನಾವೇನು ಮಾಡಬೇಕಾಗುತ್ತೆ, ರಿಗಾರ್ಡಿಂಗ್ ಪ್ರಿವಿಯಸ್ ಇಯರು ಅಸೋಸಿಯೇಟ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಟೋಟಲ್ ಇನ್ಕಮ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆಫ್ ಆನ್ ಅಸೆಸಿ ವೆರೀಸ್ ಅಕಾರ್ಡಿಂಗ್ ಟು ರೆಸಿಡೆನ್ಷಿಯಲ್ ಸ್ಟೇಟಸ್ ಇನ್ ಇಂಡಿಯಾ. ಸೊ ಅಸೆಸಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಅವನ ಟೋಟಲ್ ಇನ್ಕಮ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಅಸೆಸಿ ರೆಸಿಡೆಂಟ್ ಇನ್ ಇಂಡಿಯಾ ಆಗಿತ್ತಂದರೆ ಅವನೊಂದು ಥರ ಒಂದು ಮೊತ್ತ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಸಿಗುತ್ತೆ. ಅದೇ ರೀತಿ ಅವನು ನಾನ್ ರೆಸಿಡೆಂಟ್ ಆಗಿದ್ದರೆ ಒಂದು ಮೊತ್ತ, ಒಂದು ಟ್ಯಾಕ್ಸೇಬಲ್ ಲಯಬಿಲಿಟಿ ನಮಗೆ ಸಿಗುತ್ತೆ. ಸೊ ಹೀಗಾಗಿ ಒಬ್ಬ ಅಸೆಸಿದು ಟ್ಯಾಕ್ಸ್ ಲಯಬಿಲಿಟಿ ಮತ್ತು ಅಂದರೆ ಟೋಟಲ್ ಇನ್ಕಮ್ ಮತ್ತು ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸು ಆ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಭಿನ್ನ ಹಾಕೋತ ಹೋಗ್ತೈತಿ ಅಂತ ಹೇಳಿ ನಾವು. ಸೊ ಮುಂದಿನ ಸ್ಲೈಡ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹೇಗೆ ಟೋಟಲ್ ಇನ್ಕಮು ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆಫ್ ಅನ್ ಅಸೆಸಿ ಹೇಗೆ ಬೇರೆ ಬೇರೆ ಆಗಿರುತ್ತೆ ಮತ್ತು ಹೇಗೆ ಅದು ಭಿನ್ನ ಆಗಿರುತ್ತೆ ಅನ್ನೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ತಿಳಿಯುವಂಥ ಒಂದು ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ನೀಡ್ಸ್ ಟು ಡಿಟರ್ಮೈನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ನೀಡ್ ಟು ಡಿಟರ್ಮೈನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಸ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಪರ್ಸನ್ಸ್. ಸೊ ನೀವು ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಕಲ್ತಿರುವಾಗೆ ಇನ್ ಕೇಸ್ ಆಫ್ ಆನ್ ಇಂಡಿವಿಜುವಲ್ ಆ್ಯಂಡ್ HUF 3 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಕಾಣಿದ್ದೀವಿ. ಅಂದರೆ ಒಂದು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ಥರ್ಡ್ ಒನ್ ನಾನ್ ರೆಸಿಡೆಂಟು. ಇನ್ ಕೇಸ್ ಆಫ್ ಅದರ್ ಇವೇನು ಬರ್ತಾವಲ್ಲ, ಸೊ ಇವು ಸಂಬಂಧಪಟ್ಟಂತೆ ಕೇವಲ 2 ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಕಾಣ್ತೀವಿ, ಒಂದು ರೆಸಿಡೆಂಟು, ಇನ್ನೊಂದು ನಾನ್ ರೆಸಿಡೆಂಟು. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಟ್ಯಾಕ್ಸ್ ರೇಟ್ಸ್ ಆಗಿರ್ಬೋದು, ಅಪ್ಲಿಕೇಬಲ್ ಎಕ್ಸಿಮ್ಷನ್ಸ್ ಆಗಿರ್ಬೋದು, ಡಿಡಕ್ಷನ್ಸ್ ಆಗಿರ್ಬೋದು. ಸೊ ಈ ಥರ
ಬಟ್ ಅಸೆಸಿಂಗ್ ಪ್ರೊಸೀಜರು ಸೊ ಈ ಥರ ಸ್ವಲ್ಪ ಭಿನ್ನ ಆಗಿರೋದ್ರಿಂದ ಈಚ್ ಟೈಪ್ ಆಫ್ ಪರ್ಸನ್ಸ್ದ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಯುನಿಕ್ ಆಗಿ ಅಂದರೆ ಭಿನ್ನ ಆಗಿ ನಾವು ಮಾಡ್ಕೊತ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಇದು ಹೇಗೆ ಅನ್ನೋದನ್ನು ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ನೋಡಿ. ಇವೆಲ್ಲ ನೋಡಿ, ಸಮರಿ ಆಫ್ ದ ಇನ್ಕಮ್ ಚಾರ್ಜೇಬಲ್ ಟು ಟ್ಯಾಕ್ಸ್ ಆ್ಯಸ್ ಪಾರ್ಟ್ ಆಫ್ ಟೋಟಲ್ ಇನ್ಕಮ್. ಸೊ ಇಲ್ಲಿ 4 ಕ್ಯಾಟಗರೈಸೇಷನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ 4 ಕ್ಯಾಟಗರೈಸೇಷನಲ್ಲಿ ಹೇಗೆ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇದ್ದಾಗ ಆ ಇನ್ಕಮು ಹೇಗೆ ಟ್ಯಾಕ್ಸೇಬಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿ ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಲಕ್ಷಿಡಿ ಕಾನ್ಸಂಟ್ರೇಷನ್ ಮಾಡಿ. ಸೊ ಏನಿದೆ ಅಂದರೆ ಫಸ್ಟಲ್ಲಿ ಇನ್ಕಮ್ ವಿಚ್ ಅಕ್ರ್ಯೂಸ್ ಆರ್ ಅರೈಸಸ್ ಇನ್ ಇಂಡಿಯಾ ಆರ್ ಡೀಮ್ಡ್ ಟು ಅಕ್ರ್ಯೂ ಆರ್ ಅರೈಸ್ ಇನ್ ಇಂಡಿಯಾ. ಸೊ ಈ ಥರ ಕೇಸ್ ಇದ್ದಾಗ ಏನಾಗುತ್ತೆ ಅಂದರೆ ಅದು ರೆಸಿಡೆಂಟ್ ಆಗಿತ್ತಂದರೆ ಅಲ್ಲಿ ಕೂಡ ಟ್ಯಾಕ್ಸೇಬಲ್ ಆಗಿರುತ್ತೆ, ನಾಟ್ ಆರ್ಡಿನ್ ರೆಸಿಡೆಂಟ್ ಇದ್ರೂ ಕೂಡ ಟ್ಯಾಕ್ಸೇಬಲ್, ನಾನ್ ರೆಸಿಡೆಂಟ್ ಇದ್ರೂ ಕೂಡ ಅದು ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಸೊ ಸೆಕೆಂಡ್ ಕೇಸಲ್ಲಿ ಏನಾಗಿರುತ್ತೆ ಅಂದರೆ ಇನ್ಕಮ್ ವಿಚ್ ಈಸ್ ರಿಶ್ಯೂಡ್ ಇನ್ ಇಂಡಿಯಾ ಆರ್ ಡೀಮ್ಡ್ ಟು ಬಿ ರಿಶ್ಯೂಡ್ ಇನ್ ಇಂಡಿಯಾ ಅಂತ ಇದ್ದಾಗ ಸೊ ಇಲ್ಲಿ ಕೂಡ ಏನಾಗಿರುತ್ತೆ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್, ಈ 3 ಕೇಸ್ಗಳಲ್ಲಿ ಕೂಡ ಇದನ್ನು ಟ್ಯಾಕ್ಸೇಬಲ್ ಅಂತೇಳಿ ಪರಿಗಣಿಸ್ತೀವಿ. ಸೊ ನೆಕ್ಸ್ಟ್ ಥರ್ಡ್ ಒನ್ನು ಇನ್ಕಮ್ ಅಕ್ರ್ಯೂಯಿಂಗ್ ಔಟ್ಸೈಡ್ ಇಂಡಿಯಾ ಫ್ರಾಮ್. ಸೊ ಇಲ್ಲಿ ಇನ್ಕಮ್ಮು ಔಟ್ಸೈಡ್ ಇಂಡಿಯಾದಲ್ಲಿ ಅಕ್ರ್ಯೂ ಆಗಿತ್ತಂದರೆ ಸೊ ಅಲ್ಲ ಫಸ್ಟ್ 2 ಕೇಸ್ಗಳನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ ಇಲ್ಲಿ ಥರ್ಡಲ್ಲಿ. ಫಸ್ಟ್ ಕೇಸಲ್ಲಿ ನೋಡಿ ಏನಾಗಿರುತ್ತೆ ಅಂದರೆ ಬಿಸ್ನೆಸ್ ಕಂಟ್ರೋಲ್ಡ್ ಫ್ರಾಮ್ ಇಂಡಿಯಾ ಆರ್ ಫ್ರಾಮ್ ಎ ಪ್ರೊಫೆಷನ್ ಸೆಟಪ್ ಇನ್ ಇಂಡಿಯಾ ಇದ್ದಾಗ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೆಸಿಡೆಂಟ್ಗೆ ಟ್ಯಾಕ್ಸೇಬಲ್ ನಾವು ಮಾಡ್ತೀವಿ, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೂ ಟ್ಯಾಕ್ಸೇಬಲ್ ಮಾಡ್ತೀವಿ, ಬಟ್ ನಾನ್ ರೆಸಿಡೆಂಟ್ ಇದ್ದಾಗ ಅದು ಏನು ಮಾಡ್ತೀವಿ ನಾವು ನಾಟ್ ಟ್ಯಾಕ್ಸೇಬಲ್ ಅಂತೇಳಿ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿ ಥರ್ಡ್ ಪಾಯಿಂಟಲ್ಲಿ ಇನ್ಕಮ್ ಅಕ್ರ್ಯೂಯಿಂಗ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಎನಿ ಅದರ್ ಸೋರ್ಸಸ್ ಅಂತೇಳಿ ಇದ್ದಾಗ ಸೊ ಇಟ್ ಈಸ್ ಓನ್ಲಿ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ರೆಸಿಡೆಂಟ್ಗೆ ಮಾತ್ರ ಟ್ಯಾಕ್ಸೇಬಲ್ ಆಗಿರುತ್ತೆ, ನಾಟ್ ಆರ್ಡಿನರಿ ರೆಸಿಡೆಂಟು ಮತ್ತು ನಾನ್ ರೆಸಿಡೆಂಟ್ಗೆ ಈ ಥರದ ಇನ್ಕಮು ನಾಟ್ ಟ್ಯಾಕ್ಸೇಬಲ್ ಆಗಿರುತ್ತೆ ಅಂತೇಳಿ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ 2 ಪಾಯಿಂಟ್ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಇವಾಗ ಇನ್ಕಮ್ ಅಕ್ರ್ಯೂವಿಂಗ್ ಔಟ್ಸೈಡ್ ಇಂಡಿಯಾ ಇದ್ದು ಅದು ಬಿಸ್ನೆಸ್ ಕಂಟ್ರೋಲ್ ಫ್ರಮ್ ಇಂಡಿಯಾ ಆಗಿತ್ತಂದರೆ ಫಸ್ಟ್ 2 ಕೇಸಲ್ಲಿ ಮಾತ್ರ ನಾವೇನು ಮಾಡ್ತೀವಿ ಟ್ಯಾಕ್ಸೇಬಲು, ಲಾಸ್ಟ್ ನಾನ್ ರೆಸಿಡೆಂಟ್ ಕೇಸಲ್ಲಿ ನಾಟ್ ಟ್ಯಾಕ್ಸೇಬಲ್. ಆ್ಯಂಡ್ ಎನಿ ಅದರ್ ಸೋರ್ಸಿಂದ ಇತ್ತಂದರೆ ಫಸ್ಟ್ ಓನ್ಲಿ ರೆಸಿಡೆಂಟ್ ಇಲ್ಲಿ ಮಾತ್ರ ನಾವು ಟ್ಯಾಕ್ಸೇಬಲ್ ಮಾಡ್ತೀವಿ, ರಿಮೈನಿಂಗ್ ಪಾರ್ಟ್ಗಳಲ್ಲಿ ಅಂದರೆ ನಾಟ್ ಆರ್ಡಿನರಿ ರೆಸಿಡೆಂಟು ನಾನ್ ರೆಸಿಡೆಂಟಲ್ಲಿ ನಾಟ್ ಟ್ಯಾಕ್ಸೇಬಲ್ ಅಂತೇಳಿ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಇನ್ಕಮ್ which accrues or arises outside India and issued outside India during the year preceding to previous year and remitted to India during the previous year. So ಇಲ್ಲಿ previous year ಹಿಂದಿನಿಂದ ಅವಧಿಗಳಲ್ಲಿ ಔಟ್ಸೈಡ್ ಇಂಡಿಯಾದಲ್ಲಿ ಅಕ್ರ್ಯೂ ಅಥವಾ ಅರೈಸ್ ಆದಂಥ ಇನ್ಕಮ್ಮು ಮತ್ತು ರಿಶ್ಯೂಡ್ ಔಟ್ಸೈಡ್ ಇಂಡಿಯಾ, ಅಕ್ರ್ಯೂ ಅರೈಸ್ ಔಟ್ಸೈಡ್ ಇಂಡಿಯಾನೂ ಆಗಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾನೂ ಆಗಿ ಪ್ರಿವಿಯಸ್ ಇಯರಲ್ಲಿ ಅದು ನಾವು ಇಂಡಿಯಾಕ್ಕೆ ರಿಮಿಟ್ ಆಗಿತ್ತು ಅಂದರೆ ಅದು 3 ಕೇಸ್ಗಳಲ್ಲಿ ನಾಟ್ ಟ್ಯಾಕ್ಸೇಬಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಪೀರಿಯಡ್ ಇಂಪಾರ್ಟೆಂಟ್ ನೋಡಿ ಏನಾಗಿದೆ ಅಂದರೆ ಇನ್ಕಮ್ ವಿಚ್ ಅಕ್ರ್ಯೂ ಅರೈಸ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ರಿಶ್ಯೂಡ್ ಔಟ್ಸೈಡ್ ಇಂಡಿಯಾ ಡ್ಯೂರಿಂಗ್ ದ ಇಯರ್ ಪ್ರಿಸಿಡಿಂಗ್ ಟು ಪ್ರಿವಿಯಸ್ ಇಯರ್ ಅಂದರೆ ಪ್ರಿವಿಯಸ್ ಇಯರ್ ಹಿಂದಿನದ ಅವಧಿಗಳಲ್ಲಿ ಔಟ್ಸೈಡ್ ಇಂಡಿಯಾದಲ್ಲಿ ಅಕ್ರ್ಯೂ ಅರೈಸ್ ಮತ್ತು ರಿಶ್ಯೂ ಆದಂಥ ಇನ್ಕಮ್ ಪ್ರೀವಿಯಸ್ ಇಯರಲ್ಲಿ ಇಂಡಿಯಾಕ್ಕೆ ರಿಮೈಟ್ ಆತಂದರೆ ಇದು 3 ಕೇಸ್ಗಳಲ್ಲಿ ನಾಟ್ ಟ್ಯಾಕ್ಸೇಬಲ್ ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ. ಓಕೆ ಫೈನ್. ಸೊ ಇದನ್ನೇ ಸ್ವಲ್ಪ ನಾವು ಇವಾಗ ಡೀಟೇಲ್ ಆಗಿ ನೋಡೋಣ. ನೋಡಿ ಇನ್ಕಮ್ ಡೀಮ್ಡ್ ಟು ಬಿ ರಿಶ್ಯೂಡ್ ಅಂಡರ್ ಸೆಕ್ಷನ್ 7 and 8. The following income shall be deemed to be issued in the previous year. So first point ನೋಡಿ employers contribution to recognized provident fund in excess of 12% of salary. So ಯಾವಾಗ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಅಪ್ ಟು 12% ಆಫ್ ಸ್ಯಾಲರಿ ಇತ್ತಂದರೆ ಅದು ಎಕ್ಸಿಮ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳಿ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೀನಿ. ಇನ್ ಎಕ್ಸೆಸ್ ಆಫ್ 12% ಆಫ್ ಸ್ಯಾಲರಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾಡಿದ್ದ ಅಂದರೆ ಅದು ಇನ್ಕಮ್ ಡೀಮ್ ಟು ಬಿ ರಿಶ್ಯೂಡ್ ಇನ್ ಇಂಡಿಯಾ ಅಂತೇಳಿ ನಾವು ಪರಿಗಣಿಸ್ತೀವಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನೆಕ್ಸ್ಟ್ ಪಾಯಿಂಟ್ ಸೇಮ್
ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಆರ್ ಪಿ ಎಫ್ ಬ್ಯಾಲೆನ್ಸ್ at the credit of assessee in excess of 9.5%. 9.5%. ಸೊ ನಿಮಗೆ ಹೇಳಿನಿ ಅಪ್ ಟು 9.5% of interest credited to recognized provident fund is exempted from tax. Excess of 9.5% of interest credited to recognized provident fund is taxable income ಅಂತ ನಿಮಗೆ ಹೇಳಿದ್ದೀನಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇನ್ಕಮ್ ಡೀಮ್ ಟು ಬಿ ರಿಶ್ಯೂಡ್ ಇನ್ ಇಂಡಿಯಾ ಅಂತೇಳಿ ಕರಿಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, the contribution made by the central government or any other employer in the previous year to the account of an employee under a pension scheme referred to in section 80 CCDL ರೆಫರ್ ಆಗಿರುತ್ತೆ ಅಲ್ಲ, ಸೊ ಅದ್ರ ಪ್ರಕಾರ ಕಾಂಟ್ರಿಬ್ಯೂಷನ್ ಆಫ್ ದ ಗೌರ್ಮೆಂಟ್ ಏನಾಗಿರುತ್ತೆ ಇಲ್ಲಿ, ಇನ್ಕಮ್ ಡೀಮ್ ಟು ಬಿ ರಿಶ್ಯೂಡ್ ಇನ್ ಇಂಡಿಯಾ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಟ್ಯಾಕ್ಸ್ ಡಿಡಕ್ಟೆಡ್ ಆಟ್ ಸೋರ್ಸಸ್. ಸೊ ಇಲ್ಲಿ ಟಿ ಡಿ ಎಸ್ ಅಂತ ನಾವೇನು ಕರಿತೀವಲ್ಲ ಅದನ್ನು ಕೂಡ ಇನ್ಕಮ್ ಡೀಮ್ ಟು ಬಿ ರಿಶ್ಯೂಡ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಎನಿ ಡಿವಿಡೆಂಡ್ ಡಿಕ್ಲೇರ್ಡ್ ಬೈ ಎ ಕಂಪನಿ ಆರ್ ಡಿಸ್ಟ್ರಿಬ್ಯೂಟೆಡ್ ಆರ್ ಪೇಡ್ ಬೈ ಇಟ್ ವಿತಿನ್ ದ ಮೀನಿಂಗ್ ಆಫ್ ಸಬ್ ಕ್ಲಾಸಸ್ ಆಫ್ ಸೆಕ್ಷನ್ 2 ಸಬ್ಸೆಕ್ಷನ್ 22 ಎ ಬಿ ಸಿ ಡಿ ಇ. ನಾವೇನು ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಯೂನಿಟಲ್ಲಿ ಮೀನಿಂಗ್ಸ್ ಆಫ್ ವೇರಿಯಸ್ ಟರ್ಮ್ಸ್ ಅಂತ ಏನು ಕಲ್ತಿದ್ದೀವಲ್ಲ ಅಲ್ಲಿ ಇನ್ಕಮಲ್ಲಿ, ಸೊ ಅಲ್ಲಿ ಎ ಬಿ ಸಿ ಡಿ ಇ ಕ್ಲೌಸಲ್ಲಿ ಬರ್ತಕ್ಕಂಥ ಡಿವಿಡೆಂಡ್ಸು ಶಾಲ್ ಬಿ ಡೀಮ್ ಟು ಬಿ ದ ಇನ್ಕಮ್ ಆಫ್ ಪ್ರಿವಿಯಸ್ ಇಯರ್ ಇನ್ ವಿಚ್ ಇಟ್ ಈಸ್ ಸೊ ಡಿಕ್ಲೇರ್ಡ್, ಡಿಸ್ಟ್ರಿಬ್ಯೂಟೆಡ್ ಆರ್ ಪೇಡ್ ಆಸ್ ದ ಕೇಸ್ ಮೇ ಬಿ. ಸೊ ನೆಕ್ಸ್ಟ್, ಎನಿ ಇಂಟರಿಮ್ dividend shall be deemed to be the income of previous year in which the amount of such dividend is unconditionally made available by the company to the member who is entitled to it. ಸೊ ಇಲ್ಲಿ ಇಷ್ಟೆಲ್ಲ ಇನ್ಕಮ್ಗಳು ನಾವೇನಂತ ಕರಿತೀವಿ ಅಂದರೆ ಇನ್ಕಮ್ ಶಾಲ್ ಬಿ ಡೀಮ್ ಟು ಬಿ ರಿಶ್ಯೂಡ್ ಇನ್ ದ ಪ್ರೀವಿಯಸ್ ಇಯರ್ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಓಕೆ, ಫೈನ್. ನೆಕ್ಸ್ಟ್, income deemed to accrue or arise in India, section 9. ನೋಡಿ, all incomes accruing or arising, all incomes ಅಂತ ಹೇಳ್ತಾ ಇದ್ದೀನಿ, whether directly or indirectly through or from any business connection in India. ಸೊ ಇಲ್ಲಿ ಬಿಸ್ನೆಸ್ ಕನೆಕ್ಷನ್ ಇನ್ ಇಂಡಿಯಾ ಇದರ ಎಕ್ಸ್ಪ್ಲನೇಷನ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತೀನಿ. ಯಾವುದು ಬಿಸ್ನೆಸ್ ಕನೆಕ್ಷನ್ ಇನ್ ಇಂಡಿಯಾ ಅಂದರೆ ಏನು, ಆರ್ ಥ್ರೂ or from any property in India or through or from any asset or source of income in India or through the transfer of a capital asset situated in India. ಸೊ ಈ ಥರ ಕೇಸ್ ಇದ್ದಾಗ ಸೊ ಅದು ನಾವೇನಂತ ಕರಿತೀವಿ, ಇನ್ಕಮ್ ಡೀಮ್ಡ್ ಟು ಅಕ್ರ್ಯೂ ಆರ್ ಅರೈಸ್ ಇನ್ ಇಂಡಿಯಾ ಅಂಡರ್ ಸೆಕ್ಷನ್ 9 ಅಂತೇಳಿ ಕೇಳಬೇಕಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಲೈನ್, ಆಲ್ ಇನ್ಕಮ್ ಅಕ್ರೂಯಿಂಗ್ ಆರ್ ಅರೈಸಿಂಗ್ ವೆದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಅಂದರೆ ಅದು ನೇರವಾಗಿರ್ಬೋದು ಅಥವಾ ಪರೋಕ್ಷವಾಗಿ, ಥ್ರೂ ಆರ್ ಫ್ರಮ್ ಎನಿ ಬಿಸ್ನೆಸ್ ಕನೆಕ್ಷನ್, ಅಥವಾ ಥ್ರೂ ಫ್ರಮ್ ಎನಿ ಪ್ರಾಪರ್ಟಿ ಇನ್ ಇಂಡಿಯಾ ಅಥವಾ ಫ್ರಮ್ ಎನಿ ಅಸೆಟ್ ಆರ್ ಸೋರ್ಸ್ ಆಫ್ ಇಂಡಿಯಾ. ಅಂದರೆ ಇಲ್ಲಿ ಇಷ್ಟೇ ತಿಳ್ಕೊಬೇಕು ನಾವೀಗ, ಅದು ಇಂಡಿಯಾದಲ್ಲಿ ಯಾವುದೇ ಇನ್ಕಮ್ ಇರ್ಬೋದು, ಯಾವುದೇ ಸೋರ್ಸ್ ಆಗಿರ್ಬೋದು, ಯಾವುದೇ ಅಸೆಟು ಪ್ರಾಪರ್ಟಿಯಿಂದ ಅರೈಸ್ ಆಗ್ತಕ್ಕಂಥ ಅಕ್ರ್ಯೂ ಆಗ್ತಕ್ಕಂಥ ಇನ್ಕಮನ್ನು ಏನು ಕರಿತೀವಿ, ಇನ್ಕಮ್ ಡೀಮ್ಡ್ ಟು ಅಕ್ರ್ಯೂ ಅಂತೇಳಿ ಪರಿಗಣಿಸ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ ನೋಡಿ, ಇನ್ಕಮ್ ವಿಚ್ ಫಾಲ್ಸ್ ಅಂಡರ್ ದ ಹೆಡ್ ಸ್ಯಾಲರೀಸ್ ಇಫ್ ಇಟ್ ಈಸ್ ಅರ್ನ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ ಹೆಡ್ ಬರುತ್ತೆ ಅಲ್ಲ, ಆ ಹೆಡ್ಡಲ್ಲಿ ಟ್ಯಾಕ್ಸೇಬಲ್ ಆಗ್ತಕ್ಕಂಥ ಎಲ್ಲ ಸೋರ್ಸ್ ಆಫ್ ಇನ್ಕಮ್ಗಳನ್ನು ನಾವೇನಂತ ಕರಿತೀವಿ, ಇನ್ಕಮ್ ಡೀಮ್ಡ್ ಟು ಅಕ್ರ್ಯೂ ಆರ್ ಅರೈಸ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತಂದರೆ ಯಾವುದಂದ್ರೆ ನೋಡಿ, ಇವಾಗ ಬೇಸಿಕ್ ಸ್ಯಾಲ್ರಿ ಆಗಿರ್ಬೋದು, ಅಲೌನ್ಸಸ್ ಆಗಿರ್ಬೋದು, ಪರ್ಕ್ಯೂಸೇಟ್ಸ್ ಆಗಿರ್ಬೋದು, ಸರಿ. ಸೊ ಅದೇ ರೀತಿ ಇದೇ ಹೇಳಿದನಲ್ಲ, ಅದು ಪಾಯಿಂಟ್ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಸೊ ಹೀಗಾಗಿ ಅಲೌನ್ಸ್ಗಳು, ಬೇಸಿಕ್ಕು, ಡಿ ಎ, ಪರ್ಕ್ಯೂಸೇಟ್ಸು, ಸರಿ, ಆನಂತರ ವೇರಿಯಸ್ ರಿಟೈರ್ಮೆಂಟ್ ಬೆನಿಫಿಟ್ಸು, ಪೆನ್ಷನ್ಸು, ಪ್ರಾವಿಡೆಂಟ್ ಫಂಡ್ಸ್ಗಳು, ಸೊ ಇವುಗಳೆಲ್ಲ ಏನಾಗಿರುತ್ತೆ ಇಲ್ಲಿ ಇನ್ಕಮ್ ಡೀಮ್ ಟು ಅಕ್ರ್ಯೂ ಅರೈಸ್ ಇನ್ ಇಂಡಿಯಾ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್,
Income chargeable under the head salaries payable by the government to a citizen of India for service outside India. ಸೊ ಇದು ಕೂಡ ಇಲ್ಲಿ ಇನ್ಕಮ್ ಡೀಮ್ ಟು ಅಕ್ರೂ ರೈಸ್ ಇನ್ ಇಂಡಿಯಾ ಅಂತೇಳಿ ಪರಿಗಣಿಸ್ತೀವಿ. ಎ ಡಿವಿಡೆಂಟ್ ಇಲ್ಲಿ ನೋಡಿ, ಎ ಡಿವಿಡೆಂಟ್ ಪೇಡ್ ಬೈ ಅನ್ ಇಂಡಿಯನ್ ಕಂಪನಿ ಔಟ್ಸೈಡ್ ಇಂಡಿಯಾ. ಸೊ ಇಂಡಿಯಾದ ಕಂಪನಿ ಡಿವಿಡೆಂಟ್ಸನ್ನು ಔಟ್ಸೈಡ್ ಇಂಡಿಯಾ ಪೇ ಮಾಡಿತ್ತಂದರೆ ಅದು ಕೂಡ ಇನ್ಕಮ್ ಡೀಮ್ ಟು ಅಕ್ರೂ ಇನ್ ಇಂಡಿಯಾ ಅಂತೇಳಿ ನಾವು ಪರಿಗಣಿಸ್ತೀವಿ. ಸೊ ಇಲ್ಲಿ ಬಿಸ್ನೆಸ್ ಕನೆಕ್ಷನ್ ನಾನು ಹೇಳಿದ್ದೀನಿ. ಬಿಸ್ನೆಸ್ ಕನೆಕ್ಷನ್ ಅಂದರೆ ಏನು ಅಂತೇಳಿ ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿ ನೋಡಿ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಪೇಯಬಲ್. ಇಂಟ್ರೆಸ್ಟ್ ಪೇಯಬಲ್ ಇನ್ ಇಂಡಿಯಾ ಇತ್ತಂದರೆ ಅದು ಕೂಡ ಏನಾಗಿರುತ್ತೆ, ಇನ್ಕಮ್ ಡೀಮ್ ಟು ಬಿ ಇನ್ ಇಂಡಿಯಾ. ಇನ್ಕಮ್ ಬೈ ವೇ ಆಫ್ ರಾಯಲ್ಟಿ ಪೇಯಬಲು. ಇನ್ಕಮ್ ಬೈ ವೇ ಆಫ್ ಫೀಸ್ ಫಾರ್ ಟೆಕ್ನಿಕಲ್ ಸರ್ವಿಸ್ ಪೇಯಬಲು. ಇನ್ಕಮ್ ಅರೈಸಿಂಗ್ ಔಟ್ಸೈಡ್ ಇಂಡಿಯಾ ಬೀಯಿಂಗ್ ಎನಿ ಸಮ್ ಮನಿ ರೆಫರ್ಡ್ ಟು ಇನ್ ಸಬ್ ಕ್ಲಾಸ್ ಎಷ್ಟಿದು 17A of clause 24 of section 2 paid on after the 5th day of July 2019 by a person resident in India to a non-resident not being a company or to a foreign company. ಇದ್ದಾಗ ಕೂಡ ಇದು ಕೂಡ ನಾವು ಇನ್ಕಮ್ ಡೀಮ್ ಟು ಬಿ ಅರೈಸ್ ಆರ್ ಅಕ್ರೂ ಇನ್ ಇಂಡಿಯಾ ಅಂತೇಳಿ ಪರಿಗಣಿಸ್ತೀವಿ. ಸೊ ಇಲ್ಲಿ ನಾನು ಹೇಳಿದ್ದೀನಲ್ಲ ಬಿಸ್ನೆಸ್ ಕನೆಕ್ಷನ್ ಬಗ್ಗೆ, ಇಲ್ಲಿಂದಿಷ್ಟು ಎಕ್ಸ್ಪ್ಲೇನ್ಸ್ ಕೊಡ್ತೀನಿ. ವೆನ್ ಈಸ್ ಎ ಬಿಸ್ನೆಸ್ ಕನೆಕ್ಷನ್ ಈಸ್ ಸೇಡ್ ಟು ಬಿ ಎಸ್ಟಾಬ್ಲಿಷ್ಡ್. ಯಾವಾಗ ಬಿಸ್ನೆಸ್ ಕನೆಕ್ಷನ್ ಇಸ್ ಸೇಡ್ ಟು ಬಿ ಎಸ್ಟಾಬ್ಲಿಷ್ಡ್ ಅಂತ ಆಗುತ್ತೆ ನೋಡಿ. ಬಿಸ್ನೆಸ್ ಕನೆಕ್ಷನ್ ಇನ್ಕ್ಲೂಡ್ಸ್ ಎ ಪ್ರೊಫೆಷನ್ ಆಟ್ ಕನೆಕ್ಷನ್. ಎ ಬಿಸ್ನೆಸ್ ಕನೆಕ್ಷನ್ ಇನ್ಕ್ಲೂಡ್ಸ್ ಎನಿ ಆಕ್ಟಿವಿಟಿ ಕ್ಯಾರಿಡ್ ಔಟ್ ಥ್ರೂ ಎ ಪರ್ಸನ್ ಆ್ಯಕ್ಟಿಂಗ್ ಆನ್ ಬಿಹಾಫ್ ಆಫ್ ಏನಾಗಿರಬೇಕು, ಆ್ಯಕ್ಟಿಂಗ್ ಆನ್ ಬಿಹಾಫ್ ಆಫ್ ಎ ನಾನ್ ರೆಸಿಡೆಂಟ್ ಹೂ ಪರ್ಫಾರ್ಮ್ಸ್ ಎನಿ ಒನ್ ಆರ್ ಮೋರ್ ಆಫ್ ದ ಫಾಲೋವಿಂಗ್. ಇಲ್ಲಿ ಒಬ್ಬ ಪರ್ಸನ್ನು ಯಾರು ನಾನ್ ರೆಸಿಡೆಂಟ್ ಪರವಾಗಿ ಫಾಲೋವಿಂಗ್ ಆ್ಯಕ್ಟಿವಿಟಿಗಳನ್ನು ಪರ್ಫಾರ್ಮ್ ಮಾಡ್ತಿದ್ದ ಅಂದ್ರೆ ಅದನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಡ್ ಅಂತೇಳಿ ಕರಿತೀವಿ. ಯಾವುದು ಕೇಸಸ್ ನೋಡಿ, ಸಚ್ ಎ ಪರ್ಸನ್ ಹ್ಯಾಸ್ ಇನ್ ಇಂಡಿಯಾ ಅಥಾರಿಟಿ ಟು ಕನ್ಕ್ಲೂಡ್ ಕಾಂಟ್ರಾಕ್ಟ್ ಆನ್ ಬಿಹಾಫ್ ಆಫ್ ದ ನಾನ್ ರೆಸಿಡೆಂಟ್. ಅಂದರೆ ಇಂಡಿಯಾ ಒಳಗೆ ಅವನಿಗೆ ಪವರ್ ಇರಬೇಕು. ಎಂಥ ಪವರ್ ಅಂದರೆ ಕನ್ಕ್ಲೂಡ್ ದ ಕಾಂಟ್ರಾಕ್ಟ್ ಆನ್ ಬಿಹಾಫ್ ಆಫ್ ನಾನ್ ರೆಸಿಡೆಂಟ್ ಪರವಾಗಿ ಕಾಂಟ್ರಾಕ್ಟ್ಗಳನ್ನು ಕನ್ಕ್ಲೂಡ್ ಮಾಡುವಂಥ ಅಥಾರಿಟಿ ಹೊಂದಿದ್ದಂಥ ಪರ್ಸನ್ಗೆ ಅಲ್ಲಿ ನಾವು ಏನಂತ ಕರಿತೀವಿ, ಬಿಸ್ನೆಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಡ್ ಅಂತ ಹೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ಕೇಸ್ ನೋಡುವಾಗ, ಇಫ್ ಸಚ್ ಪರ್ಸನ್ ಇನ್ ಇಂಡಿಯಾ habitually maintains stocks of goods or merchandise from which he regularly delivers goods or merchandise on behalf of the non-resident. ಸೊ ಇಲ್ಲಿ ಆ ಪರ್ಸನ್ನು ಅಂದರೆ ಯಾರು ಆನ್ ಬಿಹಾಫ್ ಆಫ್ ನಾನ್ ರೆಸಿಡೆಂಟ್ ಪರ್ಫಾರ್ಮ್ ಮಾಡ್ತಕ್ಕಂಥ ವ್ಯಕ್ತಿ ಪರ್ಸನ್ನು ಹ್ಯಾಬಿಚುವಲಿ ಮೇಂಟೈನ್ಸ್ ಸ್ಟಾಕ್ ಆಫ್ ಗೂಡ್ಸನ್ನು ಮೇಂಟೈನ್ ಮಾಡ್ತಾ ಇರ್ಬೋದು ಅಥವಾ ಮರ್ಕಂಟೈಸ್ ಮೇಂಟೈನ್ ಮಾಡಿ ಆ್ಯಂಡ್ ರೆಗ್ಯುಲರ್ಲಿ ಡಿಲಿವರ್ಸ್ ಗೂಡ್ಸ್ ಆರ್ ಮರ್ಕಂಟೈಸ್ ಆನ್ ಬಿಹಾಫ್ ಆಫ್ ದ ನಾನ್ ರೆಸಿಡೆಂಟ್ ಪರವಾಗಿ ಈ ಫಂಕ್ಷನ್ಸನ್ನು ಅವನು ಮಾಡ್ತಾ ಇದ್ದಂದರೆ ಅಲ್ಲಿ ಕೂಡ ಬಿಸ್ನೆಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಡ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಏನು, ಇಫ್ ಸಚ್ ಪರ್ಸನ್ ಹ್ಯಾಬಿಚುವಲಿ ಸೆಕ್ಯೂರ್ಸ್ ಆರ್ಡರ್ಸ್ ಇನ್ ಇಂಡಿಯಾ ಮೇನ್ಲಿ ಆರ್ ಹೋಲಿ ಫಾರ್ ದ ನಾನ್ ರೆಸಿಡೆಂಟ್ ಆರ್ ಫಾರ್ ಅದರ್ ನಾನ್ ರೆಸಿಡೆಂಟ್ ಅಂಡರ್ ದ ಸೇಮ್ ಮ್ಯಾನೇಜ್ಮೆಂಟ್ ಇದ್ದಾಗ ಕೂಡ ನಾವೇನಂತ ಕರಿತೀವಿ, ಬಿಸ್ನೆಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಡ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಇಲ್ಲಿ ನೋಡಿ, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಇಲ್ಲಿ ಕೇಸ್ ನಂಬರ್ 1ನಲ್ಲಿ ಏನಾಗಿದೆ, ಮಿಸ್ಟರ್ ಪ್ರಕಾಶ್ ಹೂ ಲೆಫ್ಟ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಟು ಜರ್ಮನಿ. ಸೊ ಯಾವಾಗ ಜರ್ಮನಿ ಹೋಗಿದ್ದಾನೆ 1/4/2016ಗೆ ಆ್ಯಂಡ್ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 1/12/2018 ಮತ್ತೆ ಇಂಡಿಯಾಗೆ ಬಂದಿದ್ದಾನೆ. ಅಗೇನ್ ಆನ್ 1/7/2019 ಹಿ ಲೆಫ್ಟ್ ಫಾರ್ ಇಂಗ್ಲೆಂಡ್ಗೆ ಹೋಗ್ತಾನೆ ಮತ್ತೆ ಆ್ಯಂಡ್ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 1/8/2019 ಮತ್ತೆ ಇಂಡಿಯಾಗೆ ಬರ್ತಾನೆ. ಕಂಪ್ಯೂಟ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಇಲ್ಲಿ ನೋಡಿ, ಫಸ್ಟ್ ನಾವು ಏನು ತಿಳ್ಕೋಬೇಕು, ಮಿಸ್ಟರ್ ಪ್ರಕಾಶ್ ಅಂದರೆ ಏನು, ಹೀ ಈಸ್ ಆ್ಯನ್ ಇಂಡಿವಿಜುವಲ್ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಇಂಡಿವಿಜುವಲ್ದ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಲೆಕ್ಕ ಹಾಕಬೇಕಾಗಿತ್ತಂದರೆ
ಮೂರು ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಪಾಸಿಬಿಲಿಟಿ ಇರುತ್ತೆ. ಒಂದು ರೆಸಿಡೆಂಟ್, ಆರ್ಡಿನರ್ಲಿ resident and ordinary resident in India. Next, resident but not ordinarily resident. Next, third point, non resident ಅಂತೇಳಿ ಇರುತ್ತೆ. ಸೊ ಈ ಥರ ಇದ್ದಾಗ ನಾವು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಬೇಸಿಕ್ ಕಂಡೀಷನ್ಸ್ ಮತ್ತು ಅಡಿಷನಲ್ ಕಂಡೀಷನ್ಸ್ಗಳನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಈ ಬೇಸಿಕ್ ಕಂಡೀಷನ್ಸ್ ಅಂದರೆ ಅವನು ಫಸ್ಟ್ ಒನ್, ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ 182 ಡೇಸ್ ಇಂಡಿಯಾದಾಗ ಇದಾನೋ ಇಲ್ಲೋ ಅಂತೇಳಿ. ಎರಡನೇದು, ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ 60 ಡೇಸ್ ಇಂಡಿಯಾದಾಗ ಇರಬೇಕು ಇದಾನೋ ಇಲ್ಲೋ, ಅಥವಾ ಪ್ರಿವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲಿ 365 ದಿನ ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಇಂಡಿಯಾದಲ್ಲಿ ಇದಾನೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇನ್ನು ಅಡಿಷನಲ್ ಕಂಡೀಷನ್ ಬಂದಾಗ ಪ್ರಿವಿಯಸ್ ಇಯರ್ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿದಾನೋ ಇಲ್ಲೋ ಅನ್ನೋದು. ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಪ್ರಿವಿಯಸ್ ಇಯರ್ ಹಿಂದಿಂದ 7 ವರ್ಷಗಳಲ್ಲಿ 730 ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಇಂಡಿಯಾದಲ್ಲಿ ಇದಾನೋ ಇಲ್ಲೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈ ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ನು ಮತ್ತು 2 ಅಡಿಷನಲ್ ಕಂಡೀಷನನ್ನು ಸ್ಯಾಟಿಸ್ಫೈ ಆದರೆ ಅವನನ್ನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರಿತೀವಿ. ಕೇವಲ ಯಾವುದಾದ್ರು 1 ಅಥವಾ 2 ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿ ಅಡಿಷನಲ್ ಕಂಡೀಷನ್ 1 ಅಥವಾ ನನ್ ಅಂದರೆ 1 ಆಗಿರ್ಬೋದು ಅಥವಾ ಯಾವುದೇ ಅಡಿಷನಲ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅವನ ನಾನ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಯಾವುದೂ ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಅವನ ನಾನ್ ರೆಸಿಡೆಂಟ್ ಅಂತೇಳಿ ಕರಿತೀವಿ ಅಂತ ನಿಮಗಾಗಲೇ ಗೊತ್ತಿದೆ. ಸೊ ಇವಾಗ ಇಲ್ಲಿ ಏನು ಕೇಳಿದ್ದಾರೆ ನಮಗೆ, ಕಂಪ್ಯೂಟ್ ಹೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ನೋಡಿ, ಅಸೆಸ್ಮೆಂಟ್ ಇಯರ್ ನೋಡಿ, ಅಸೆಸ್ಮೆಂಟ್ ಇಯರ್ 20 ಮತ್ತು 21 ಇದ್ದಾಗ ಪ್ರೀವಿಯಸ್ ಇಯರ್ ಯಾವುದಾಗಿರುತ್ತೆ ರೀ, ಪ್ರೀವಿಯಸ್ ಇಯರ್ 19 ಮತ್ತು 20. ಸೊ ಇಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ರೀ ಪ್ರೀವಿಯಸ್ ಇಯರು? ಪ್ರೀವಿಯಸ್ ಇಯರ್ ಸ್ಟಾರ್ಟ್ಸ್ 1st ಏಪ್ರಿಲ್ 2019ದಿಂದ 31st ಮಾರ್ಚ್ 2020ವರೆಗೆ ಈ ಅವಧಿ ಇರುತ್ತೆ. ಸೊ ಈ ಅವಧಿಯಲ್ಲಿ ಇಂಡಿಯಾದಾಗ ಅವನು ಎಷ್ಟು ದಿನ ಆಗಿದ್ದು ಅನ್ನೋದು ಲೆಕ್ಕ ಹಾಕಬೇಕು. ಸೊ ಇಲ್ಲಿ ನೋಡಿ, ಅವನು ಇಂಡಿಯಾಗೆ ಯಾವಾಗ ಬರ್ತಾನೆ, ಲಾಸ್ಟಾಗಿ 1/12/2018 ಬಂದು ಅಲ್ಲಿಂದ 1/7/2019. ಅಂದರೆ ಇಲ್ಲಿ ಫಸ್ಟ್ ಅವನು 1/4/19 ಟು 1/7/19. ಸೊ ಇಲ್ಲಿ ಅರೌಂಡ್ 3 ಮಂತ್ಸ್ ಅವನು ಇಂಡಿಯಾದಾಗ ಇದ್ದಾನೆ. 3 ಮಂತ್ಸ್ ಅಂದರೆ ಎಷ್ಟು ರೀ, 90 ಡೇಸ್, ಏಪ್ರಿಲ್, ಮೇ, ಜೂನ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಇಂಡಿಯಾಗೆ ಯಾವಾಗ ಬರ್ತಾನೆ ರೀ, 1/8/2019. ಇಲ್ಲಿ ಅರೌಂಡ್ 8 ಮಂತ್ಸ್ ಅವನು ಇಂಡಿಯಾದಾಗಿರ್ತಾನೆ. 8 ಮಂತ್ಸ್ ಅಂದರೆ ಇದು ಅರೌಂಡ್ 240 ಡೇಸ್. 240 + 90 ಅಷ್ಟೇ, ಅರೌಂಡ್ 330 ಡೇಸ್ ಅವನು ಇಂಡಿಯಾದಾಗಿರ್ತಾನೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದರೆ ಇದರ ಅರ್ಥ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಆದ. ಸೊ ಇಲ್ಲಿ 2 ಬೇಸಿಕ್ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಬರೋದಿಲ್ಲ, ಯಾವುದಾದ್ರು ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು. ಬಟ್ ನೆಕ್ಸ್ಟ್ ಅಡಿಷ್ನಲ್ ಕಂಡೀಷನ್ ಕತೆ ಏನು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಸೊ ಅಡಿಷ್ನಲ್ ಕಂಡೀಷನ್ ನಂಬರ್ 1, ಪ್ರೀವಿಯಸ್ ಇಯರ್ದ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವನು ರೆಸಿಡೆಂಟ್ ಆಗಿದ್ದ ಇಲ್ಲ ಅಂತೇಳಿ ಪರೀಕ್ಷಿಸಬೇಕಾಗುತ್ತೆ. ಪ್ರೀವಿಯಸ್ ಇಯರ್ದ ಹಿಂದಿನದ 10 ವರ್ಷ. ಸೊ ಈ ಅವಧಿಯ ಹಿಂದಿನ 10 ವರ್ಷ. ಸೊ ಇಲ್ಲಿ 1920, 18, 19, 17, 16, 16, 17. ಸೊ ಈ ಥರ 10 ವರ್ಷಗಳಲ್ಲಿ 2 ವರ್ಷ. ಇಲ್ಲಿ ನೋಡ್ರಿ, ಅವ್ನು ಡೆಫಿನೆಟ್ಲಿ ಫಸ್ಟ್ ಟೈಮ್ ಜರ್ಮನಿ 1/4/2016 ಹೋಗಿರೋದ್ರಿಂದ ಅವನು ಖಂಡಿತ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ರೆಸಿಡೆಂಟ್ ಇನ್ ಇಂಡಿಯಾ ಆಗಿರುತ್ತಾನೆ. ಅಂದರೆ ಫಸ್ಟ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆಯಿತು. ನೆಕ್ಸ್ಟ್ ಎರಡನೇ ಅಡಿಷನಲ್ ಕಂಡೀಷನ್ ಏನಿದೆ ಅಂದರೆ, ಪ್ರೀವಿಯಸ್ ಇಯರ್ದ ಹಿಂದಿನ 7 ವರ್ಷಗಳಲ್ಲಿ 730 ದಿನ ಇಂಡಿಯಾದಾಗಿದ್ದ ಇಲ್ಲೋ ಅಂತೇಳಿ. ಸೊ ಇಲ್ಲಿ 1/4/2016ಗೆ ಅವನು ಫಸ್ಟ್ ಟೈಮ್ ಇಂಡಿಯಾ ಬಿಟ್ಟಿರೋದ್ರಿಂದ, ಸೊ ಇಲ್ಲಿ ಕೂಡ ಪ್ರಿವಿಯಸ್ ಇಯರ್ 1920 ದ ಪ್ರಿಸೀಡಿಂಗ್ ಟು ದಿಸ್ ಪೀರಿಯಡ್ he has been ಅಂದರೆ
ಅವನು ಇಂಡಿಯಾದಾಗೆ ಇದ್ದ 730 ಅದಕ್ಕಿಂತ ದಿನ ಹೆಚ್ಚಿನ ದಿನ ಇಂಡಿಯಾದಾಗೆ ಇದ್ದ ಅನ್ನೋದು ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅಂದರೆ ಇದರ ಅರ್ಥ ಅವನು 2 ಅಡಿಷನಲ್ ಕಂಡೀಷನ್ನ ಸ್ಯಾಟಿಸ್ಫೈ ಆಗಿರ್ತಾನೆ. ಸೊ ಈ ರೀತಿ ಕೇಸ್ ಇದ್ದಾಗ ಆನ್ಸರ್ ನೋಡಿ ಏನಿದೆ, ಮಿಸ್ಟರ್ ಪ್ರಕಾಶ್ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಪ್ರೀವಿಯಸ್ ಇಯರ್ 1920. ಯಾಕಂದರೆ ಅವನು ಒಂದು ಬೇಸಿಕ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾನೆ, 2 ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದ್ರಿಂದ ಅವನು ನಾವು ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಓಕೆ, ಇಲ್ಲಿ ನೋಡಿ ಇನ್ ಕೇಸ್ ನಂಬರ್ 2 ದ ಫಾಲೋವಿಂಗ್ ಆರ್ ದಿ ಇನ್ಕಮ್ಸ್ ಆಫ್ ಮಿಸ್ಟರ್ ಎ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31/3/2020. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಆ್ಯಂಡ್ ಕಂಟ್ರೋಲ್ಡ್ ಫ್ರಮ್ ಲಂಡನ್ rupees 1 lakh ಇದೆ. ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಬೆಳಗಾವಿ rupees 40,000 ಇದೆ. ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್, ದ ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ ಫ್ರಮ್ ಇಂಡಿಯಾ rupees 2 lakh ಇದೆ. ಅದೇ ರೀತಿ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ into India rupees 15,000 ಇದೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ rupees ಎಷ್ಟಿದೆ 10,000. ಕಂಪ್ಯೂಟ್ ಹಿಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಇಫ್ ಹಿ ಈಸ್ ರೆಸಿಡೆಂಟ್, ಬಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ಸಿ ನಾನ್ ರೆಸಿಡೆಂಟ್. ಸೊ ಈ ಥರ ಕೇಸ್ ಇದ್ದಾಗ ಯಾವ ಥರ ಇನ್ಕಮನ್ನು ಕಾಂಪಿಟೇಷನ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ಕೊಡ್ತೀನಿ. ನೋಡಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಎ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ 4 ಕಾಲಮನ್ನು ಮಾಡ್ಕೊಡ್ತೀವಿ ನಾವು. ಒಂದು ಪರ್ಟಿಕ್ಯುಲರ್ಸು, ಒಂದು ರೆಸಿಡೆಂಟು, ಇನ್ನೊಂದು ನಾಟ್ ಆರ್ಡಿನರಿ ರೆಸಿಡೆಂಟು, ನಾನ್ ರೆಸಿಡೆಂಟು. ಅಂದರೆ ಮಿಸ್ಟರ್ ಎ ರೆಸಿಡೆಂಟ್ ಆಗಿದ್ದರೆ ಒಂದು ಟೋಟಲ್ ಇನ್ಕಮ್ ಎಷ್ಟಾಗಿರುತ್ತೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂದರೆ ಇನ್ಕಮ್ ಎಷ್ಟಾಗುತ್ತೆ, ಅದೇ ರೀತಿ ನಾನ್ ರೆಸಿಡೆಂಟ್ ಅಂದರೆ ಎಷ್ಟು ಇನ್ಕಮ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇನ್ ಕೇಸ್ ಫಸ್ಟ್ ನೋಡಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಆ್ಯಂಡ್ ಕಂಟ್ರೋಲ್ಡ್ ಫ್ರಮ್ ಲಂಡನ್. ನೋಡಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಅಂದರೆ ಇನ್ಕಮು ಇಂಡಿಯಾದಲ್ಲಿ ಅರೈಸ್ ಆಗಿರೋದ್ರಿಂದ ಸೊ 3 ಕೇಸಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ಕೂಡ ನಾವೇನು ಮಾಡ್ತೀವಿ, ಅದನ್ನು ಟ್ಯಾಕ್ಸಬಲ್ ಮಾಡ್ತೀವಿ. ಸರಿ, ನೆಕ್ಸ್ಟ್ ನೋಡಿ, ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಬೆಳಗಾವಿ. ಸೊ ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಸೊ ಏನಾಗಿರುತ್ತೆ, ಟೋಟಲಿ ಎಕ್ಸಿಮ್ಟ್ ಫ್ರಮ್ ಟ್ಯಾಕ್ಸ್ ಆಗಿರೋದ್ರಿಂದ ಈ 3 ಕೇಸಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ಗೆ ನಾವೇನು ಮಾಡ್ತೀವಿ, ನಿಲ್ ಅಂತ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್, ದ ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಸೊ ಇವನ್ ದೋ ದ ಬಿಸ್ನೆಸ್ ಇನ್ಕಮ್ ಈಸ್ ಅರ್ನ್ಡ್ ಇನ್ ಔಟ್ಸೈಡ್ ಇಂಡಿಯಾ ಬಟ್ ಬಿಸ್ನೆಸ್ ಬೀಯಿಂಗ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಆಗಿರೋದ್ರಿಂದ ಸೊ ನಾವೇನು ಮಾಡ್ತೀವಿ, ರೆಸಿಡೆಂಟಿಗೆ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ 2 ಲಕ್ಷ ಮಾಡ್ತೀವಿ ಟ್ಯಾಕ್ಸೇಬಲ್ ಅಂತ ಮಾಡಿ, ನಾನ್ ರೆಸಿಡೆಂಟಿಗೆ ನಾಟ್ ಟ್ಯಾಕ್ಸೇಬಲ್ಲು. ನೆಕ್ಸ್ಟ್ ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಇಂಟು ಇಂಡಿಯಾ ಎಷ್ಟಿದೆ ಅಮೌಂಟ್ ಇದೆ. ಸೊ ಇಲ್ಲಿ 3 ಕೇಸ್ಗಳಲ್ಲಿ ನಾವೇನು ಮಾಡ್ತೀವಿ, ನಾಟ್ ಟ್ಯಾಕ್ಸೇಬಲ್ ಅಂತೇಳಿ ಪರಿಗಣಿಸ್ತೀವಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಶ್ರೀಲಂಕಾ, ಇದು ಔಟ್ಸೈಡ್ ಇಂಡಿಯಾನೇ ಇನ್ಕಮ್ ಅರೈಸ್ ಅಕ್ರಿಯೂ ರಿಶ್ಯೂ ಎಲ್ಲ ಔಟ್ಸೈಡ್ ಇಂಡಿಯಾ ಆಗಿರೋದ್ರಿಂದ ಓನ್ಲಿ ಇನ್ ಕೇಸ್ ಆಫ್ ರೆಸಿಡೆಂಟಿಗೆ ಮಾತ್ರ ನಾವು ಟ್ಯಾಕ್ಸೇಬಲ್ ಮಾಡ್ತೀವಿ, ರಿಮೈನಿಂಗ್ 2 ಕೇಸಲ್ಲಿ ಮಾಡಲ್ಲ. ಸೊ ಇವಾಗ ಟೋಟಲ್ ಇನ್ಕಮ್ ಬಂದಾಗ ಸೊ ಇಲ್ಲಿ ರೆಸಿಡೆಂಟ್ ಇತ್ತಂದರೆ ಈ 1 lakh 2 lakh ಪ್ಲಸ್ 10,000 ಟೋಟಲ್ 3,10,000 ಏನ್ರಿ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಎ ಈಸ್ ರೆಸಿಡೆಂಟ್. ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದ ಅಂದರೆ 1 lakh ಪ್ಲಸ್ 2 lakh 3 lakh ಇಸ್ ದ ಇನ್ಕಮ್. ನಾನ್ ರೆಸಿಡೆಂಟ್ ಆಗಿದ್ದ ಅಂದರೆ ಜಸ್ಟ್ 1 lakh rupees ಏನಾಗ್ತೈತೆ, ಒಂದು ಟೋಟಲ್ ಇನ್ಕಮ್ ಆಗ್ತೈತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಸ್ ಸ್ಟೇಟಸಲ್ಲಿ 3ನೇ ಕೇಸ್ ನೋಡ್ತೀವಿ ನಾವು. ಮಿಸಸ್ ದೀಪಾ ಹೂ ಲೆಫ್ಟ್ India for the first time to Brazil on 1/4/2018 and came back to India on 1/12/2018. Again on 1/6/2019 she left 1/6/2019 again she left for England and came back to India on 1/7/2019. Compute her residential status for the assessment year 2021. ಸೊ ಇಲ್ಲಿ ನೋಡಿ, ಆನ್ಸರ್ ಏನಿದೆ ಅಂದರೆ ಮಿಸಸ್ ದೀಪಾ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಪ್ರೀವಿಯಸ್ ಇಯರ್ 1920 ಅಂತ ಇದೆ. ಇದು ಹೇಗೆ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಯಾವುದು 2019 ಮತ್ತು 20ಯಲ್ಲಿ ಅವಳು ಎಷ್ಟು ದಿನ ಇಂಡಿಯಾದಲ್ಲಿ ಇದ್ದರು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಂಡಿಯಾದಾಗ ಯಾವಾಗ ಬರ್ತಾಳಕ್ಕೆ ನೋಡಿ, ಲಾಸ್ಟ್ ಪ್ರೀವಿಯಸ್ ಇಯರ್ ಸಂಬಂಧಪಟ್ಟಂತೆ
2018ನಲ್ಲಿ ಇಂಡಿಯಾಗೆ ಬಂದು 1/6/2019ಗೆ ಇಂಡಿಯಾದಿಂದ ಬಿಡ್ತಾಳೆ. ಸೊ ಇಲ್ಲಿ ಏಪ್ರಿಲ್ ಮೇ ಜೂನ್ 3 ತಿಂಗಳು ಇಂಡಿಯಾದಾಗ ಇರ್ತಾಳೆ. ಆನಂತರ ಮತ್ತೆ ಜುಲೈ 1ಗೆ ಇಂಡಿಯಾಗೆ ಬರ್ತಾಳೆ. ಜುಲೈ 1 2019 ಇಂಡಿಯಾಗೆ ಬಂದಾಗ ಸೊ ಅಲ್ಲಿಂದ 31/3/2020 ಮಟ್ಟ ಅಂದರೆ ಅರೌಂಡ್ 9 ಮಂತ್ಸ್ ಇಲ್ಲಿ 9 ಮಂತ್ಸು ಇಲ್ಲಿ ಏಪ್ರಿಲ್ ಮೇ 2 ಅಂದರೆ ಅರೌಂಡ್ 11 ಮಂತ್ಸ್ ಅಂದರೆ ಅರೌಂಡ್ 330 ಡೇಸ್ ಅವಳು ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇಂಡಿಯಾದಾಗ ಇದ್ದಾಳು ಅಂತೇಳಿ ಅರ್ಥ. ಅಂದರೆ ಸಿ ಸ್ಯಾಟಿಸ್ಫೈಡ್ ಬೇಸಿಕ್ ಕಂಡೀಷನ್, ಫಸ್ಟ್ ಬೇಸಿಕ್ ಕಂಡೀಷನ್ ಅವಳು ಸ್ಯಾಟಿಸ್ಫೈ ಆಗುತ್ತಾಳು ಅಂತ ಕ್ಲಿಯರ್ ಆಯಿತು. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಡಿಷ್ನಲ್ ಕಂಡೀಷನ್ ಬಂದಾಗ ಫಸ್ಟ್ ಒನ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಔಟ್ ಆಫ್ 10 ಇಯರಲ್ಲಿ 2 ಇಯರ್ ಅವಳು ರೆಸಿಡೆಂಟ್ ಇದ್ದಳು ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಅಗೇನ್ ಇಲ್ಲಿ ನೋಡಿ, ಫಸ್ಟ್ ಟೈಮ್ ಅವಳು ಬ್ರೆಜಿಲ್ಗೆ ಹೋಗಿರೋದ್ರಿಂದ ಯಾವಾಗ ಹೋಗಿದ್ದಾಳೆ 1/4/2018. ಸೊ ಇಲ್ಲಿ ಪ್ರಿವಿಯಸ್ ಇಯರ್ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ 1920 ಪ್ರಿಸೀಡಿಂಗ್ ಟು ದಿಸ್ ಪೀರಿಯಡ್. ಸೊ ಇದರ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಅವಳು ರೆಸಿಡೆಂಟ್ ಖಂಡಿತ ಇದ್ದಾಳೆ. ಯಾಕಂದರೆ 1/4/2018ಕ್ಕಿಂತ ಮೊದಲಿನ ಅವಧಿಗಳಲ್ಲಿ ಅವಳು ರೆಸಿಡೆಂಟ್ ಇನ್ ಇಂಡಿಯಾ ಇದ್ದಾಳು ಅಂತೇಳಿ ನಾವು ಕನ್ಫರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಕೇಸಲ್ಲಿ ಸೆಕೆಂಡ್ ಅಡಿಷನಲ್ ಕಂಡೀಷನಲ್ಲಿ ಕೂಡ ಇಲ್ಲಿ 1920ದ ಹಿಂದಿನ 7 ವರ್ಷಗಳಲ್ಲಿ 7 ಇಯರ್ಸ್ ಹಿಂದಿನ 7 ವರ್ಷಗಳಲ್ಲಿ 730 ಡೇಸ್ ಕೂಡ ಅವಳು ಇಂಡಿಯಾದಲ್ಲಿ ಇದ್ದಾಳೆ ಅಂತೇಳಿ ಈ ಡೇಟ್ ಮೇಲೆ ನಾವೇನು ಮಾಡ್ತೀವಿ ಫೈಂಡ್ ಔಟ್ ಮಾಡ್ಬೋದು ಸುಲಭವಾಗಿ. ಅಂದರೆ ಇಲ್ಲಿ ದೀಪಾ ಫಸ್ಟ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈಡ್ ಪ್ರಿಸೀಡಿಂಗ್ ಟು ದ ಪ್ರಿವಿಯಸ್ ಇಯರ್ 10 ಇಯರಲ್ಲಿ 2 ಇಯರ್ ರೆಸಿಡೆಂಟ್ ಆಗಿದ್ದಾಳೆ. ನೆಕ್ಸ್ಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಏನಿದೆ, ಔಟ್ ಆಫ್ 7 ಇಯರ್ಲಿ 730 ಡೇಸ್ ಆರ್ ಮೋರ್ ಇನ್ ಇಂಡಿಯಾ ಇರೋದ್ರಿಂದ ಸೊ ಸಿ ಸ್ಯಾಟಿಸ್ಫೈಡ್ ಬೇಸಿಕ್ ಆಸ್ ವೆಲ್ ಆಸ್ ಬೋತ್ ದ ಅಡಿಷನಲ್ ಕಂಡೀಷನ್ ಇರೋದ್ರಿಂದ ಸಿ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಪ್ರೀವಿಯಸ್ ಇಯರ್ 1920 ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ ಕೇಸ್ ಆಫ್ ಕೇಸ್ ನಂಬರ್ 5 Sri Ram, a citizen of USA has been staying in India since 1992. So ಇಲ್ಲಿ ಫಸ್ಟ್ ಪಾಯಿಂಟ್ ನೋಟೇಬಲ್ ಪಾಯಿಂಟ್ ಏನಂದರೆ ಶ್ರೀ ರಾಮ್ ಈಸ್ ಎ ಸಿಟಿಜನ್ ಆಫ್ USA ಅನ್ನೋದು ಫಸ್ಟ್ ಪಾಯಿಂಟ್ ನಾವು ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಹೀ ಲೀವ್ಸ್ ಇಂಡಿಯಾ ಆನ್ 16th July 2019. ಸೊ ಇಂಡಿಯಾ ಯಾವಾಗ ಬಿಡ್ತಾನೆ ಅವನು 16th July 2019 ಆನ್ ಎ ವಿಸಿಟ್ ಟು USA and return on 4th January 2019. So again return to India ಯಾವಾಗ ಆಗ್ತಾನೆ 4th January 2019. Determine his residential status for the assessment year 2021. Again ನಾವಿಲ್ಲಿ ಏನು ಚೆಕ್ ಮಾಡಬೇಕಾಗುತ್ತೆ ಅಂದರೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಯಾವುದು 2019 ಮತ್ತು 20ಯಲ್ಲಿ ಅವನು ಶ್ರೀರಾಮ್ ಎಷ್ಟು ದಿನ ಇಂಡಿಯಾದಾಗಿದ್ದ ಅನ್ನೋದು. ಸೊ ಇಲ್ಲಿ ಫಸ್ಟ್ ನಾವು ನೋಡಬೇಕಾದದ್ದು ಯಾವುದು 1/4/19 ಎಲ್ಲಿ ಮಟ್ಟ ರೀ 16th July 19 ಮಟ್ಟ ಅಂದರೆ ಎಷ್ಟಾಗುತ್ತೆ ರೀ ಏಪ್ರಿಲ್ ಮೇ 61 ಡೇಸ್ ಆಯಿತು, ಜೂನ್ 30 91 ಡೇಸು. ಸೊ ಇಲ್ಲಿ 15 ಅಂದರೆ ಎಷ್ಟು ರೀ 106 ಡೇಸ್. ನೆಕ್ಸ್ಟ್ ಮತ್ತು ಯಾವಾಗ ಇಂಡಿಯಾಗೆ ಬರ್ತಾನೆ ಅವನು 4th January 2019. ಸೊ ಇಲ್ಲಿ ಮಾರ್ಚ್ 31 ಡೇಸು, ಫೆಬ್ರವರಿ 28, 31, 20, 59 ಡೇಸು, 59 ಮತ್ತು ಜನವರಿಯಲ್ಲಿ 59 ಪ್ಲಸ್ ಜನವರಿಯಲ್ಲಿ ಅವನು ಎಷ್ಟು ದಿನ ಅಂದರೆ 28. 59 ಪ್ಲಸ್ 28 ಅಂದರೆ 60 ಪ್ಲಸ್ 87 ಪ್ಲಸ್ ಇದು ನೋಡಿರಿ 106 ಪ್ಲಸ್ 87 ಡೇಸ್ ಅಂದರೆ 193 ಡೇಸ್ ಅವನು ಇಂಡಿಯಾದಾಗ ಇದ್ದಾನೆ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಅಂದರೆ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಅಗೇನ್ ಕಮ್ಸ್ ಟು additional conditions 2 points. One ಯಾವಾಗ ಲಾಸ್ಟ್ ಪ್ರಿಸೀಡಿಂಗ್ ಟು ದ ಪ್ರಿವಿಯಸ್ ಇಯರ್ 10 ಇಯರ್ಲಿ
92 ಇಯರ್ ಕೂಡ ಅವನು ರೆಸಿಡೆಂಟ್ ಆಗಿದ್ದಾನೆ. ಯಾಕಂದರೆ ಅವನು 1992 ಇಂದ ಇಂಡಿಯಾದೊಳಗೆ ವಾಸಿ ಇದ್ದು ಯಾವಾಗ ಹೋಗ್ತಾನೆ ರೀ ಅಮೇರಿಕಾಗೆ ಅಂದರೆ ಯು ಎಸ್ ಎಗೆ 16th July 2019. ಸೊ ಇಲ್ಲಿಂದ ಈ ಪೀರಿಯಡ್ ಅಂದರೆ ಆಲ್ಮೋಸ್ಟ್ ಫಸ್ಟ್ ಅಡಿಷನಲ್ ಕಂಡೀಷನ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಎರಡು ಸ್ಯಾಟಿಸ್ಫೈ ಆಗೋದ್ರಿಂದ ಒಂದು ರೆಸಿಡೆನ್ಷಿಯಲ್ ಕಂಡೀಷನ್ ಏನಾಗಿರುತ್ತೆ ಅಂದರೆ ಹಿ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಆಗಿರುತ್ತೆ. ಓಕೆ ಫೈನ್. ಕೇಸ್ ನಂಬರ್ 6 ಅಲ್ಲಿ ಶ್ರೀ ಲಕ್ಷ್ಮಣ ಎ ಸಿಟಿಜನ್ ಆಫ್ ಇಂಗ್ಲೆಂಡ್ ಹ್ಯಾಸ್ ಬಿನ್ ಸ್ಟೇಯಿಂಗ್ ಇನ್ ಇಂಡಿಯಾ ಸಿನ್ಸ್ 1992. ಹಿ ಲಿವ್ಸ್ ಇಂಡಿಯಾ ಆನ್ 26th May 2015. ನೋಡ್ರಿ ನೋಟೇಬಲ್ ಪಾಯಿಂಟ್ ಇದು. ಸೊ ಇಂಡಿಯಾ ಯಾವಾಗ ಬಿಟ್ಟ ಅವನು 26th May 2015 on a visit to USA and returned to India on 4th February 2019. ಸೊ 4th February 2019ಗೆ ಅವನು ರಿಟರ್ನ್ ಆಗ್ತಾನೆ. ನೆಕ್ಸ್ಟ್, ಡಿಟರ್ಮೈನ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಈಸ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಆಗಿದೆ. ಯಾಕಂತ ಚೆಕ್ ಮಾಡೋಣ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಲಕ್ಷ್ಮಣದ ಸ್ಟೇ ಇನ್ ಇಂಡಿಯಾ ಚೆಕ್ ಮಾಡಬೇಕು. ನೋಡಿ ಫಸ್ಟ್ ಇವಾಗ ಪ್ರೀವಿಯಸ್ ಇಯರ್ ಅಂದರೆ ಎಷ್ಟಾಗುತ್ತೆ ರೀ 1/4/19 ಸೊ ನೆಕ್ಸ್ಟ್ 31/3/2020 ಅವಧಿಯಲ್ಲಿ ಅವನು ಇಂಡಿಯಾದಾಗ ಎಷ್ಟು ದಿನ ಇದ್ದ. ಸೊ ಇಲ್ಲಿ ನೋಡಿ ಇಂಡಿಯಾಕ್ಕೆ ಬರೋದೇ ಅವನು 1920 ಯಾವಾಗ ಬರ್ತಾನೆ ಅಂದರೆ 4th February ಬರ್ತಾನೆ. 4th February ಬಂದಾಗ ಸೊ ಫೆಬ್ರವರಿ 29 ಡೇಸ್ ಅಂತ ಕೌಂಟ್ ಮಾಡಿದ್ರು ಕೂಡ 29 ಅಲ್ಲಿ 3 ಮೈನಸ್ ಮಾಡ್ತೀವಿ 26 ಡೇಸು. 26 ಮತ್ತು ಮಾರ್ಚಲ್ಲಿ 31st 30 ಪ್ಲಸ್ ಅಂದರೆ ಇವಾಗ ಜಸ್ಟ್ ಎಷ್ಟಾಗುತ್ತೆ 26 ಪ್ಲಸ್ 31 ಅಂದರೆ ಎಷ್ಟು ರೀ 57 ಡೇಸ್. ಸೊ ಇಲ್ಲಿ ಲಕ್ಷ್ಮಣ ಸ್ಟೇಸ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 19-20 ಎಷ್ಟು ಡೇಸ್ ರೀ ಒನ್ಲಿ 57 ಡೇಸ್ ಆಗೋದ್ರಿಂದ he doesn't satisfied none of the basic condition. ಯಾವುದೇ ಬೇಸಿಕ್ ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಆಗದೇ ಇರೋ ಕಾರಣಕ್ಕಾಗಿ ಅವನ್ನ ನಾವೇನಂತ ಕರಿತೀವಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಕರಿಬೇಕಾಗುತ್ತೆ. ಓಕೆ ಫೈನ್. ಸೊ ಇವಾಗ ಇನ್ನೊಂದು ಕೇಸ್ ನೋಡೋಣ. ಸೊ ಇಲ್ಲಿ ದ ಫಾಲೋಯಿಂಗ್ ಆರ್ ದ ಇನ್ಕಮ್ಸ್ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31/3/2020. ಸೊ ಇದನ್ನು ನೀವೇನು ಮಾಡಿ ಹೋಮ್ವರ್ಕ್ ಆಗಿ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ ಏನಿದೆ ಅಂದರೆ ಅಗ್ರಿಕಲ್ಚರ್ ಇನ್ಕಮ್ ಇನ್ ಬೆಳಗಾವಿ ₹40,000, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಪುಣೆ ₹10,000, dividend received in New York from Indian company ₹100, income from business in India ₹50,000. Compute his total income for the assessment year 2021. If he is a ರೆಸಿಡೆಂಟ್ ಆಗಿದ್ದರೆ ಅವನ ಟೋಟಲ್ ಇನ್ಕಮ್ ಎಷ್ಟಾಗಿರುತ್ತೆ, ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಗಿದ್ದರೆ ಅವನ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ, ಅದೇ ರೀತಿ ನಾನ್ ರೆಸಿಡೆಂಟ್ ಆಗಿದ್ದಂದರೆ ಅವನದು ಏನಾಗಿರುತ್ತೆ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡಿ. ಸೊ ಇವತ್ತಿನ ಕ್ಲಾಸಲ್ಲಿ ಆದಂಥ ಒಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ಈ ಒಂದು ಹೋಮ್ವರ್ಕ್ ಅಥವಾ ಒಂದು ಪ್ರಾಕ್ಟಿಕಲ್ ವರ್ಕನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇನ್ನೂ ಈ ಕಾನ್ಸೆಪ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕಾನ್ಸೆಪ್ಟು ಮತ್ತು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಒಟ್ಟಿನಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ನೀಡ್ ಫಾರ್ ಡಿಟರ್ಮಿನಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನೋಡ್ಕೊಂಡಿವಿ. ಆನಂತರ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ಸು, ಅದೇ ರೀತಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಸೊ ಈ ಥರದ ಒಂದಿಷ್ಟು ವಿಷಯಗಳ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ಇನ್ನೊಂದಿಷ್ಟು ವಿಚಾರಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿವರೆಗೆ ಆದಂಥ ಎಲ್ಲ ವಿಚಾರಗಳನ್ನು ಸ್ವಲ್ಪ ರೀಕ್ಯಾಪ್ ಮಾಡಿ ಇನ್ನೂ ಸ್ವಲ್ಪ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.